ನಮಸ್ತೆ ಕಮ್. ಇವತ್ತು ನಾವು ಬ್ಲ್ಯಾಕ್ ಪಾಂಫ್ರೆ ರವಾ ಫ್ರೈ ಮಾಡೋಣ. ಬ್ಲ್ಯಾಕ್ ಪಾಂಫ್ರೆ ರವಾ ಫ್ರೈ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಮ್ಮದೇ ಕೋಸ್ಟದ್ದು ತವಾ ಮಸಾಲ, ರವಾ ಮಸಾಲಕ್ಕೂ ಯೂಸ್ ಮಾಡ್ಬೋದು. ತವಾ ಮಸಾಲ 2 ಟೇಬಲ್ ಸ್ಪೂನ್, ಹುಣಸೆ ಹುಳಿ 1 ಟೇಬಲ್ ಸ್ಪೂನ್, ಉಪ್ಪು 1 ಟೀ ಸ್ಪೂನ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೀ ಸ್ಪೂನ್, 4 ಟೇಬಲ್ ಸ್ಪೂನ್ ರವೆ ಮತ್ತು ಬ್ಲ್ಯಾಕ್ ಪಾಂಫ್ರೆ ಸ್ಲೈಸ್ 6 ಪೀಸ್. ಬ್ಲ್ಯಾಕ್ ಪಾಂಫ್ರೆ ರವಾ ಫ್ರೈ ಮಾಡಲಿಕ್ಕೆ ನಾನು ಕೋಸ್ಟದು ತವಾ ರವಾ ಮಸಾಲ ತೆಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಹಾಕೊಳ್ಳಿ. ಮತ್ತು ಹುಣಸೆ ಹುಳಿ ರಸ, ಟ್ಯಾಮರಿನ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು. ಯಾಕಂದರೆ ತವಾ ಮತ್ತು ರವಾ ಮಸಾಲ ಡಿಫ್ರೆನ್ಸ್ ಏನಂದರೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇರ್ಬೋದು ಪೇಸ್ಟ್ ರವಾ ಮಸಾಲದಲ್ಲಿ. ಓಕೆ, ಪೇಸ್ಟ್ ರೆಡಿ ಆಗಿದೆ. ಇವಾಗ ಬ್ಲ್ಯಾಕ್ ಪಾಂಫ್ರೆ ಪೀಸ್ ತಗೊಂಡು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೈಟ್ ಮ್ಯಾರಿನೇಷನ್ ಸಾಕು. ನೀವು ನಂದು ತವಾ ಮಸಾಲ ಮ್ಯಾರಿನೇಷನ್ ವಿಡಿಯೋ ನೋಡಿದರೆ ಅದರಲ್ಲಿ ತುಂಬ ದಪ್ಪ ಮ್ಯಾರಿನೇಷನ್ ಮಾಡಿದ್ದೀನಿ ನಾನು. ಯಾಕಂದರೆ ತವಾ ಫ್ರೈಗೆ ಸ್ವಲ್ಪ ತಿಕ್ಕಾಗಿ ಮ್ಯಾರಿನೇಷನ್ ಬೇಕು, ಬಟ್ ರವಾ ಫ್ರೈಗೆ ಲೈಟ್ ಮ್ಯಾರಿನೇಷನ್ ಸಾಕಾಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿರ್ಕೋಬೇಕು ಮೀನು. ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿದ್ಮೇಲೆ ನಾವು 10ರಿಂದ 20 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ. ಕಾಲು ಲೀಟ್ರ್ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ರವಾ ಎತ್ಕೊಂಡಿದ್ವಿ ಯಾವಾಗಲೇ ನಾವು ರವಾ ಫ್ರೈ ಮಾಡೋಕ್ಕೆ. ಎಣ್ಣೆ ಕಾಯೋಷ್ಟೊತ್ತಿಗೆ ನಾವು ರವಾ ಕೋಟಿಂಗ್ ಮಾಡೋಣ. ಇದನ್ನು ಡೀಪ್ ಫ್ರೈನೂ ಮಾಡ್ಕೋಬೋದು, ರವಾ ತವಾನೂ ಮಾಡ್ಕೋಬೋದು. ರವಾ ತವಾ ಅಂದರೆ ತವಾದಲ್ಲೇ ರವಾ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ರೆಡಿ ಆಗಿದೆ, ರವಾ ಫ್ರೈ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ.